ಪ್ರೈಸ್ ಲಾರ್ಡ್, ಹಾಲೆಲೂಯ್ಯ, ಪ್ರೈಸ್ ಲಾರ್ಡ್. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಈಗ ಈಗಾಂತರಕ್ಕೂ ಆಮೇನ್. ಪರಿಶುದ್ಧಾತ್ಮರೇ ಬನ್ನಿರಿ, ಪರಿಶುದ್ಧಾತ್ಮರೇ ಬನ್ನಿರಿ, ಪರಿಶುದ್ಧಾತ್ಮರೇ ಬಂದು ನಮ್ಮಲ್ಲಿ ವಾಸಿಸಿರಿ, ಪರಿಶುದ್ಧಾತ್ಮರೇ ಬಂದು ನಮ್ಮಲ್ಲಿ ನೆಲೆಸಿರಿ. ಸ್ವಾಮಿ, ಈ ದಿನ ನೀವು ಬೋಧಿಸುವಂತಹ, ನೀವು ತಿಳಿಸಿಕೊಡುವಂತಹ ಪ್ರತಿಯೊಂದೊಂದು ವಾಕ್ಯಗಳನ್ನು ನಾವು ಅರ್ಥೈಸಿಕೊಳ್ಳಲು ಬೇಕಾದ ಜ್ಞಾನವನ್ನ, ವಿವೇಕವನ್ನು ನಮಗೆ ದಯಪಾಲಿಸಿರಿ. ಸ್ವಾಮಿ ಪರಿಶುದ್ಧಾತ್ಮರೇ, ನಮಗೆ ಸತ್ಯದ ವಾಕ್ಯಗಳನ್ನು, ಗಟ್ಟಿ ಆಹಾರವನ್ನು ನಮಗೆ ನೀಡಿರಿ. ಆ ಗಟ್ಟಿ ಆಹಾರವನ್ನು ಸೇವಿಸುವಂತಹ ಬಲವನ್ನು, ಆ ಗಟ್ಟಿ ಆಹಾರವನ್ನು ಸೇವಿಸುವಂತ ಶಕ್ತಿಯನ್ನು, ಜ್ಞಾನವನ್ನ, ವಿವೇಕವನ್ನು ನಮಗೆ ದಯಪಾಲಿಸಿರಿ. ನೀವು ನಮ್ಮನ್ನು ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡುತ್ತಿರುವುದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಆಮೀನ್, ಆಮೀನ್, ಆಮೀನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿನ್ನೆ ಕ್ಲಾಸಲ್ಲಿ ನಾವು ದೇವಾಲಯದ ವಿಷಯವಾಗಿ ನಾವು ತಿಳ್ಕೊಳ್ತಾ ಇದ್ದೋ. ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಯಾಜಕ ಕಾಂಡ 26ನೇ ಅಧ್ಯಾಯ ವಾಕ್ಯ 2. 26ನೇ ಅಧ್ಯಾಯ ವಾಕ್ಯ 2ರಲ್ಲಿ ನಾವು ಓದ್ತೀವಿ, ನನ್ನ ದೇವಾಲಯದ ವಿಷಯದಲ್ಲಿ ನೀನು ಭಯಭಕ್ತಿ ಉಳ್ಳವನಾಗಿರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ನಾವು ಈ ಒಂದು ಚಿತ್ರದಲ್ಲಿ ನಾವು ಸ್ವಲ್ಪ ಧ್ಯಾನ ಮಾಡಿದೋ. 2 ಭಾಗಗಳು. ಇದು ದೇವಾಲಯದ ನಕ್ಷೆ. ಈ ಭೂಮಿ ಮೇಲೆ ಇರುವ, ಈ ಭೂಮಿಯಲ್ಲಿರುವಂತ ಪ್ರತಿಯೊಂದು ದೇವಾಲಯಗಳು, ನೀವು ಯಾವುದೇ ದೇವಾಲಯಕ್ಕೆ ಹೋದ್ರೂ ಇದೇ ರೀತಿಯಾದ ನಕ್ಷೆ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದು ಪರಿಶುದ್ಧವಾದ ಸ್ಥಳ, ಅಂದ್ರೆ ಜನರು ಕುಳಿತುಕೊಳ್ಳುವುದೆಲ್ಲ ಪರಿಶುದ್ಧವಾದ ಸ್ಥಳ. ನಂತರ ಬಲಿಪೀಠ ಹಾಗೂ ಯಾಜಕರು ಇರುವಂತ ಸ್ಥಳ ಅತಿ ಪರಿಶುದ್ಧವಾದ ಸ್ಥಳ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದೇ ರೀತಿ ನಿನ್ನೆಯ ದಿನ ನಾವು ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಪುಸ್ತಕ, ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಪುಸ್ತಕ, ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ನೋಡ್ಬೇಕಾದ್ರೆ ದ ಕ್ಯಾಟಿಸಮ್ ಆಫ್ ದ ಕಥೋಲಿಕ್ ಚರ್ಚ್ ಅಂತ ಇದೆ. ಕ್ಯಾಟಿಸಮ್ ಆಫ್ ದ ಕಥೋಲಿಕ್ ಚರ್ಚ್. ಈ ಪುಸ್ತಕದಲ್ಲಿ ಇದೆರಡು ಧರ್ಮಸಭೆಯಲ್ಲಿ ಇರುವಂತಹ ನಿಯಮಗಳು ಇವೆಲ್ಲ. ಪ್ರೈಸ್ ದಿ ಲಾರ್ಡ್. ಇದರಲ್ಲಿ ಈ ಒಂದು ಸ್ಥಳದಲ್ಲಿ ದೈವ ಆರಾಧನೆ, ಈ ಆಲಯದ ಒಳಗಡೆ ದೈವ ಆರಾಧನೆ ಯಾರು ನೆರವೇರಿಸ್ತಾರೆ ಎಂಬುದನ್ನು ನಾವು ನಿನ್ನೆ ಕ್ಲಾಸಲ್ಲಿ ತಿಳ್ಕೊಂಡು, ಯಾರು ನೆರವೇರಿಸ್ತಾರೆ, ಮತ್ತೊಮ್ಮೆ ಅದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಪುಸ್ತಕ, ಅದರಲ್ಲಿ ಪುಟ ಸಂಖ್ಯೆ 70 ಹಾಗೂ ಕ್ರಮ ಸಂಖ್ಯೆ 1135ರಿಂದ 1137ರಲ್ಲಿ ಹೀಗೆಂದು ನಮಗೆ ತಿಳಿಸುತ್ತಾರೆ. ದೈವಾರಾಧನೆ ವಿಧಿಯನ್ನು ಪರಿಪೂರ್ಣ ಕ್ರಿಸ್ತರು ಶರೀರದ ಶಿರಸ್ಸಾಗಿ ನೆರವೇರಿಸುತ್ತಾರೆ. ಇಲ್ಲಿ ದೈವ ಆರಾಧನೆ ಯಾರಿಗಾಗಿ ನಡೆಯುತ್ತೆ ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರಿಗಾಗಿ. ನಂತರ ನಮ್ಮ ಮಹಾಯಾಜಕರಾಗಿ ಅವರ ಶರೀರದ ಜೊತೆಗೆ ಅಂದರೆ ಸ್ವರ್ಗ ಮತ್ತು ಭೂಲೋಕದ ಧರ್ಮಸಭೆಯೊಂದಿಗೆ ಆಚರಿಸುತ್ತಾರೆ. ಸ್ವರ್ಗ ಹಾಗೂ ಭೂಲೋಕದ ಧರ್ಮ ಸಭೆಯೊಂದಿಗೆ ಈ ಬಲಿ ಪೂಜೆ ನಡೆಯುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಈ ಬಲಿ ಅರ್ಪಣೆ ನಡೆಯುವಂತ ಸ್ಥಳ ಹೇಗೆ ಅಂತ ಹೇಳಿದ್ರೆ ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 22 ಹಾಗೂ 23ರಲ್ಲಿ ನಾವು ಓದ್ತೀವಿ. ನೀವು ಬರುವುದು ಸ್ವರ್ಗೀಯ ಒಂದು ವಾಕ್ಯವನ್ನು ಓದೋಣ. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 23 ಹಾಗೂ 24. ಆದರೆ ನೀವು ಬಂದಿರುವುದು ಸಿಯೋನ್ ಬೆಟ್ಟಕ್ಕೆ, ಜೀವಂತ ದೇವರ ನಗರಕ್ಕೆ,
ಸ್ವರ್ಗೀಯ ಜೆರುಸಲೇಮಿಗೆ, ಅಸಂಖ್ಯ ದೇವದೂತರು ಕೂಡಿರುವ ಉತ್ಸವ ಕೂಟಕ್ಕೆ, ಸ್ವರ್ಗದಲ್ಲಿ ದಾಖಲೆಯಾಗಿರುವ ಜ್ಯೇಷ್ಠ ಪುತ್ರನ ಸಭೆಗೆ, ನೀವು ಬಂದಿರುವುದು ಸಕಲ ಮಾನವರ ನ್ಯಾಯಮೂರ್ತಿಯಾದ ದೇವರ ಸನ್ನಿಧಿಗೆ, ಸಿದ್ಧಿಗೆ ಬಂದ ಸತ್ಪುರುಷರ ಸಮೂಹಗಳ ಸತ್ಪುರುಷರ ಆತ್ಮಗಳ ಸಮೂಹಕ್ಕೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಈ ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 23ರಲ್ಲಿ 2 ವಿಷಯಗಳನ್ನು ನಾವು ಧ್ಯಾನಿಸೋಣ. 2 ವಿಷಯಗಳನ್ನು. ಈ ಸ್ಥಳದಲ್ಲಿ ಅಂದ್ರೆ ದೇವಾಲಯದಲ್ಲಿ ಇಲ್ಲಿ ಒಂದು ಸಭೆ ನಡೆಯುತ್ತೆ. ಸಭೆ, ಆತ್ಮಿಕವಾದ ಸಭೆ. ಪ್ರೈಸ್ ದಿ ಲಾರ್ಡ್. ಆತ್ಮಿಕವಾದ ಸಭೆ ನಡೆಯುವಂತ ಜಾಗ ಇದು. ಆತ್ಮಿಕವಾದ ಸಭೆ ನಡೆಯುವಂತ ಜಾಗ. ನಿಮ್ಮ ಕುಂದುಕೊರತೆಗಳು, ನಿಮ್ಮ ಬಲಹೀನತೆಗಳು, ನಿಮ್ಮ ಎಲ್ಲ ಅವಶ್ಯಕತೆಗಳು, ಮುನ್ನೆಚ್ಚರಿಕೆಗಳು ಎಲ್ಲವನ್ನ ನೀಡುವಂತ ಸ್ಥಳವಾಗಿದೆ ಪ್ರೈಸ್ ದಿ ಲಾರ್ಡ್ ಆಲಯ. ಈ ಆಲಯದಲ್ಲಿ ನಾವು ಈ ಸಭೆಗೆ ದೇವಾಲಯದಲ್ಲಿ ನಡೆಯುವಂತ ಈ ಸಭೆಗೆ ನಾವು ಎಷ್ಟು ಗೌರವವಾಗಿ ನಾವು ಅಲ್ಲಿ ಹೋಗ್ಬೇಕು, ಹಾಗೂ ಆ ಸ್ಥಳದಲ್ಲಿ ಎಷ್ಟು ಗೌರವವಾಗಿ ನಾವು ವರ್ತಿಸಬೇಕು ಎಂಬುದನ್ನ ನಮಗೆ ಬೈಬಲ್ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ. ನೋಡಿ, ಈ ಸಭೆಯಲ್ಲಿ ನಾವು ಹೇಗಿರಬೇಕು ಅಂತ ಇಲ್ಲಿ ಬೈಬಲ್ ಅಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ವಾಕ್ಯದ ಮುಖಾಂತರ ನಮಗೆ ತಿಳಿಸ್ಕೊಡ್ತಾರೆ. 1 ತಿಮೋತಿ 2ನೇ ಅಧ್ಯಾಯ ವಾಕ್ಯ 8. 1 ತಿಮೋತಿ ಪ್ರೈಸ್ ದಿ ಲಾರ್ಡ್. 1 ತಿಮೋತಿ ಈ ಸ್ಥಳದಲ್ಲಿ ಹೇಗಿರ್ಬೇಕು ಅನ್ನೋದನ್ನ 1 ತಿಮೋತಿ 2ನೇ ಅಧ್ಯಾಯ ವಾಕ್ಯ 8 ಹಾಗೂ 9. 1 ತಿಮೋತಿ ಪ್ರೈಸ್ ದಿ ಲಾರ್ಡ್. 1 ತಿಮೋತಿ 2ನೇ ಅಧ್ಯಾಯ ವಾಕ್ಯ 8, 9. ಈ ಸಭೆ, ಇಲ್ಲಿ ನಡೆಯುವಂತ ಸಭೆಯಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಪ್ರಾರ್ಥನೆ ಮಾಡುವ ಸ್ಥಳಗಳಲ್ಲೆಲ್ಲ ಪುರುಷರು ಕೋಪ ತಾಪವಿಲ್ಲದೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಇಲ್ಲಿ ನಡೆಯುವಂತ ಸಭೆಯಲ್ಲಿ ಅಂದ್ರೆ ಪರಿಶುದ್ಧವಾದ ಸಭೆಯಲ್ಲಿ ನಾವು ಹೇಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಪ್ರಾರ್ಥನೆ ಮಾಡುವ ಸ್ಥಳಗಳಲ್ಲೆಲ್ಲ ಪುರುಷರು ಕೋಪ ತಾಪವಿಲ್ಲದೆ, ಕೋಲಾಹಲವಿಲ್ಲದೆ, ಕರಗಳನ್ನೆತ್ತಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಬೇಕು. ಈ ಸ್ಥಳದಲ್ಲಿ, ಪರಿಶುದ್ಧವಾದ ಸ್ಥಳದಲ್ಲಿ ಇಲ್ಲಿ ಸಭೆ ನಡೆಯುತ್ತೆ. ಪರಿಶುದ್ಧವಾದ ಸ್ಥಳದಲ್ಲಿ ನಾವು ಇರ್ತೀವಿ. ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ನ್ಯಾಯಾಧಿಪತಿಯಾದ ಪ್ರಭು ಯೇಸು ಕ್ರಿಸ್ತರು ಅಲ್ಲಿರ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಅದೇ ಆ ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ 23ರಲ್ಲಿ ಸಕಲ ಮಾನವರ ನ್ಯಾಯಮೂರ್ತಿಯಾದ ದೇವರ ಸನ್ನಿಧಿಗೆ, ಸಕಲ ಮಾನವರ ನ್ಯಾಯಮೂರ್ತಿಯಾದ ಪ್ರಭು ಯೇಸು ಕ್ರಿಸ್ತರು ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಇರುವಾಗ, ಪರಿಶುದ್ಧವಾದ ಸ್ಥಳದಲ್ಲಿರುವ ನಾವುಗಳು ಅಂದ್ರೆ ಗಂಡಸರು ಹೇಗಿರ್ಬೇಕು ಅಂತ ಹೇಳಿದ್ರೆ, ಕೋಪ ತಾಪವಿಲ್ಲದೆ, ಕೋಲಾಹಲವಿಲ್ಲದೆ, ಕರಗಳನ್ನೆತ್ತಿ ಭಯಭಕ್ತಿಯಿಂದ ನಾವು ಅವರಲ್ಲಿ ಪ್ರಾರ್ಥಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಾಗೆ ಹೇಳ್ತಾ ಇದ್ದಾರೆ, ಭಯಭಕ್ತಿಯಿಂದ ನಾವಿಲ್ಲಿ ವರ್ತಿಸ್ಬೇಕು. ಯಾವುದೇ ಕೋಪ ತಾಪ ಇರಬಾರದು. ನಂತರ ಕೋಲಾಹಲವಿರಬಾರ್ದು, ಗದ್ದಲ ಇರಬಾರ್ದು. ಈ ಪರಿಶುದ್ಧವಾದ ಸ್ಥಳದಲ್ಲಿ ಗದ್ದಲ ಇರಬಾರದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೋಲಾಹಲ, ಕೋಪ ತಾಪ ಯಾವುದು ಇರಬಾರ್ದು. ಇದು ಪರಿಶುದ್ಧವಾದ ಸ್ಥಳವಾದ ಕಾರಣ ಇಲ್ಲಿ ನಡೆಯುವಂತ ಸಭೆ ಮತ್ತೆ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಭು ಯೇಸು ಕ್ರಿಸ್ತರು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ನೋಡ್ತೀವಿ, ಸ್ವರ್ಗದಲ್ಲಿ ದಾಖಲೆಯಾಗಿರುವ ಜ್ಯೇಷ್ಠ ಪುತ್ರನ ಸಭೆಗೆ ನಾವು ಬರೋದು ಪ್ರತಿ ವಾರ. ಜ್ಯೇಷ್ಠ ಪುತ್ರನ ಸಭೆ, ಆ ಸಭೆ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಚರ್ಚಲ್ಲಿ ನಡೆಯುತ್ತೆ, ದೇವಾಲಯದಲ್ಲಿ ನಡೆಯುತ್ತೆ. ನಾವು ದೇವಾಲಯವನ್ನ ಯಾವ ರೀತಿ ನೋಡ್ತೀವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಮನಸ್ಸಿಗೆ ಇಚ್ಛೆ ಬಂದ ಹಾಗೆ ನಾವು ನೋಡಿಕೊಳ್ಳೋದಲ್ಲ. ಪ್ರೈಸ್ ದಿ ಲಾರ್ಡ್. ಗಂಡಸರು ಅಲ್ಲಿ ಹೇಳ್ತಾರೆ, ಗಂಡಸರು ಕೋಪ ತಾಪವಿಲ್ಲದೆ, ಕೋಲಾಹಲವಿಲ್ಲದೆ, ಭಯಭಕ್ತಿಯಿಂದ 2 ಕರಗಳನ್ನ ಮೇಲೆತ್ತಿ ಅವರು ಪ್ರಾರ್ಥಿಸ್ಬೇಕು. ಅವರ ಎಲ್ಲ ಅವಶ್ಯಕತೆಗಳಿಗಾಗಿ ಕರಗಳನ್ನೆತ್ತಿ ಪ್ರಾರ್ಥಿಸ್ಬೇಕು ಅಂತ.
ಕರಗಳನ್ನೆತ್ತಿ ಏನಕ್ಕೆ ಪ್ರಾರ್ಥಿಸ್ಬೇಕು ಅನ್ನೋದು ಕೂಡ ಇಲ್ಲಿ ನಮಗೆ ಬೈಬಲಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಎರಡು ಕರಗಳನ್ನೆತ್ತಿ ನೀವು ಪ್ರಾರ್ಥಿಸುವಾಗ ಆ ಒಂದು ಪ್ರಾರ್ಥನೆಗೆ ಸೋಲೆಂಬುದೇ ಇರುವುದಿಲ್ಲ. ಎರಡು ಕರಗಳನ್ನೆತ್ತಿ ನೀವು ಪ್ರಾರ್ಥಿಸುವಾಗ, ಎರಡು ಕರಗಳನ್ನ ನೀವು ಸ್ವರ್ಗದ ಕಡೆ ಎತ್ತಿ ಜ್ಯೇಷ್ಠ ಪುತ್ರನ ಸಭೆಯಲ್ಲಿ ನೀವು ಆ ಪ್ರಾರ್ಥನೆ ಕೋರಿಕೆಗಳನ್ನು ಇಟ್ಟಾಗ, ಆ ಪ್ರಾರ್ಥನೆಗೆ ಎರಡು ಕರಗಳನ್ನು ಮೇಲೆತ್ತಿ ಪ್ರಾರ್ಥಿಸುವ ಪ್ರಾರ್ಥನೆಗಳಿಗೆ ಸೋಲೆಂಬುದೇ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಕೆಲವು ಜನ ನೋಡಿ ಇಲ್ಲಿ ತನಕ ತಗೊಳ್ತಾರೆ, ಇಷ್ಟೇ ಇದಕ್ಕೆ ಮೇಲೆ ಹೋಗಲ್ಲ. ಕೆಲವು ಜನ ಇಷ್ಟು ಅಷ್ಟೇ, ಕೆಲವು ಜನ ಹೀಗೆ ಇರ್ತಾರೆ. ಆದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಎರಡು ಕರಗಳನ್ನ ಎತ್ತಿ ನೀವು ಪ್ರಾರ್ಥಿಸಬೇಕು ಎಂದು ನಮಗೆ ತಿಳಿಸ್ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸ್ವರ್ಗದ ಜ್ಯೇಷ್ಠ ಪುತ್ರನಾದ ಪ್ರಭು ಯೇಸು ಕ್ರಿಸ್ತರ ಸಭೆಗೆ ನಾವು ಬಂದಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ನಮ್ಮ ಸಭೆ ಈಗ ವಿಧಾನಸೌಧ ಇರ್ಬೋದು, ಅಥವಾ ಡೆಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇರ್ಬೋದು, ಅಥವಾ ಬೇರೆ ಯಾವುದೇ ಸರ್ಕಾರಿ ಕಚೇರಿಗಳಿರ್ಬೋದು, ಅಥವಾ ಶಾಲೆಗಳಿರ್ಬೋದು, ಅಥವಾ ಫಾದರ್ಸ್ಗಳ ಅಂದ್ರೆ ಕಾನ್ವೆಂಟ್ಗಳ ಯಾವುದೇ ಒಂದು ಮೀಟಿಂಗ್ ಇರ್ಬೋದು, ಸಭೆ ಇರ್ಬೋದು. ಆ ಸಭೆಗೆ ನಾವು ಹೆಂಗ್ ಹೋಗ್ತೀವಿ ಹೇಳಿ? ಆ ಸಭೆಗೆ ಯೋಗ್ಯತೆಗೆ ತಕ್ಕ ಹಾಗೆ ಉಡುಪುಗಳನ್ನು ಹಾಕಿಕೊಂಡು ಆ ಸಭೆಗೆ ಹೋಗಿ ನಾವು ಕುಳಿತುಕೊಳ್ತೀವಿ. ಯಾಕಂದ್ರೆ ನಮಗೆ ಮೇಲಧಿಕಾರಿ ತಿಳಿಸ್ಕೊಟ್ಟಿರ್ತಾರೆ. ಮೇಲಧಿಕಾರಿ ಏನಂತ ತಿಳಿಸ್ಕೊಟ್ಟಿರ್ತಾರೆ ನೋಡ್ರಿ, ಅಲ್ಲಿ ಜಾಸ್ತಿ ಗಲಾಟೆ ಎಲ್ಲ ಮಾಡಬಾರ್ದು, ಗದ್ದಲಗಳನ್ನ ಮಾಡಬಾರ್ದು. ನೀವೇನ್ ಮಾಡ್ಬೇಕು? ಪ್ರೈಸ್ ದಿ ಲಾರ್ಡ್. ಅಲ್ಲಿ ಕುಳಿತುಕೊಂಡು ನಿಮ್ಮ ಅವಶ್ಯಕತೆ, ನಿಮ್ಮ ಏರಿಯಾಗೆ ಏನ್ ಬೇಕು ಅಥವಾ ನಿಮಗೆ ಏನ್ ಬೇಕು ಅದನ್ನ ನೀವು ಚರ್ಚೆ ಮಾಡ್ಬೇಕೇ ಹೊರತು ಕೋಲಾಹಲ ಮಾಡಬಾರ್ದು, ಗದ್ದಲ ಮಾಡಬಾರ್ದು ಅಂತ ತಿಳಿಸ್ಕೊಟ್ಟಿರ್ತಾರೆ. ಈ ಲೋಕದ ಸಭೆಗೆ ನಾವು ಅಷ್ಟು ಮಹತ್ವ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ, ಈಗ ಸ್ವರ್ಗದಲ್ಲಿ ನಡೆಯುವಂತ ಸಭೆ ಇದು, ಸ್ವರ್ಗದಲ್ಲಿ ನಡೆಯುವಂತ ಸಭೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಪ್ರೈಸ್ ದಿ ಲಾರ್ಡ್. ಒಂದು ನಿಮಿಷ. ಇಬ್ರಿಯರಿಗೆ ಬರೆದ ಪತ್ರ 8ನೇ ಅಧ್ಯಾಯ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಹೌದು, 8ನೇ ಅಧ್ಯಾಯ ವಾಕ್ಯ 5. ಇಬ್ರಿಯರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯ 5ರಲ್ಲಿ ನಾವು ಓದ್ತೀವಿ, ಸ್ವರ್ಗೀಯ ಗರ್ಭಗುಡಿಯ ಚಿಹ್ನೆ ಹಾಗೂ ಛಾಯೆಯಾಗಿರುವ ಆಲಯ. ಈ ಆಲಯ ಸ್ವರ್ಗೀಯ ಗರ್ಭಗುಡಿಯ ಚಿಹ್ನೆಯಾಗಿದೆ. ಪ್ರೈಸ್ ದಿ ಲಾರ್ಡ್. ಚರ್ಚ್ ಅನ್ನೋದು ಸ್ವರ್ಗೀಯ ಗರ್ಭಗುಡಿಯ ಚಿಹ್ನೆ ಆಗಿದೆ. ಇಲ್ಲಿ ಏನ್ ನಡೀತಾ ಇರುತ್ತೆ? ಸಭೆ ನಡೀತಾ ಇರುತ್ತೆ. ಸಭೆ ತುಂಬಾ ಮುಖ್ಯವಾದ ಒಂದು ವಾಕ್ಯವಾಗಿದೆ. ಸಭೆ ನಡೀತಾ ಇರುತ್ತೆ. ಆ ಸಭೆಯಲ್ಲಿ ಹೇಗಿರ್ಬೇಕು ಅನ್ನೋದನ್ನ 1 ತಿಮೋಥಿ 2ನೇ ಅಧ್ಯಾಯ ವಾಕ್ಯ 8 ಹಾಗೂ 9ನೇ ವಾಕ್ಯದಲ್ಲಿ ಅಲ್ಲಿ ನಮಗೆ ಸಂತ ಪೌಲರ ಮುಖಾಂತರ ಪವಿತ್ರಾತ್ಮರು ತಿಳಿಸ್ಕೊಟ್ಟಿದ್ದಾರೆ. ಅದೇ ತರನೇ ಇರಬೇಕು ನಾವು, ಅದೇ ತರನೇ ಇರಬೇಕು. ದೇವರ ಮಾತನ್ನ ನಾವು ಮೀರುವಂತಿಲ್ಲ. ಇಲ್ಲ, ನಮ್ಗೆ ಯಾರೋ ಒಬ್ರು ಬ್ರದರ್ ಬಂದ್ರು, ಅವ್ರು ನಮಗೆ ತಿಳಿಸ್ಕೊಟ್ರು, ಪರವಾಗಿಲ್ಲ, ಅದೆಲ್ಲ ಏನು ತೊಂದರೆ ಇಲ್ಲ, ನೀವು ಈ ರೀತಿ ಮಾಡಿದ್ರೆ ನಿಮಗೆ ಎಲ್ಲ ಸರೋಗುತ್ತೆ ಅಂತ ಹೇಳಿದ್ರು. ಅಥವಾ ಯಾವ್ದೋ ಸಿಸ್ಟರ್ ಬಂದ್ರು, ಅವ್ರು ನಮಗೆ ತಿಳಿಸ್ಕೊಟ್ರು, ಅವರು ಬರೆದು ಕೊಟ್ರು ಬಲವಾದ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ, ಅವರು ಕೊಟ್ಟಂತಹ ಪ್ರಾರ್ಥನೆಯಲ್ಲಿ ಬಲ ಇದೆ ಅಂತ ಹೇಳಿದ್ರು, ಇದೇ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ಅಥವಾ ಕೆಲವು ಯಾಜಕರು ಹೇಳಿದ್ರು, ಕೆಲವು ಭಗಿನಿಯರು ಅಂದ್ರೆ ಕನ್ಯಾಸ್ತ್ರೀಗಳು ಹೇಳಿದ್ರು, ದೊಡ್ಡ ದೊಡ್ಡ ಪಾಸ್ಟರ್ಸ್ಗಳು ಹೇಳಿದ್ರು ಅಂತ ನಾವೇನಾದ್ರೂ ಆ ಒಂದು ಕೇಳಿಸಿಕೊಂಡಿದ್ದೆ ಆದ್ರೆ ಓಕೆ, ಅವ್ರು ಹೇಳುವುದನ್ನ ಕೇಳಿಸಿಕೊಳ್ಳಿ, ಆಲಿಸ್ರಿ. ಆದ್ರೆ ಅವರು ನುಡಿಯುತ್ತಿರುವುದು ವಾಕ್ಯದಲ್ಲಿ ಇದೆಯಾ, ಬೈಬಲ್ ಅಲ್ಲಿ ಇದೆಯಾ ಎಂಬುದನ್ನ ಪರೀಕ್ಷಿಸಿ ನೋಡಿ. ಈಗ ಸಂತ ಪೌಲರು ಹೇಳುವ ಹಾಗೆ ಈ ಒಂದು ಸಭೆಯಲ್ಲಿ ಪರಿಶುದ್ಧವಾದ ಪರಿಶುದ್ಧವಾದ ಸ್ಥಳದಲ್ಲಿ ಗಂಡಸರು ಯಾವ ರೀತಿ ಇರಬೇಕು ಅಂತ ಹೇಳ್ತಾರೆ? ಯಾವುದೇ ಕೋಪತಾಪವಿಲ್ಲದೆ, ಯಾವುದೇ ಕೋಲಾಹಲವಿಲ್ಲದೆ, ಎರಡು ಕರಗಳನ್ನ ಮೇಲೆತ್ತಿ ನೀವು ಪ್ರಾರ್ಥಿಸಬೇಕು ಅಂತ ಹೇಳ್ತಾ ಇದೆ. ಅದೇ ರೀತಿಯಾಗಿ ಯಾಜಕ ಇರ್ಬೋದು, ಅಥವಾ ಬೋಧಕ ಇರ್ಬೋದು, ಅಥವಾ ಪಾಸ್ಟರ್ ಇರ್ಬೋದು, ಅಥವಾ ಭಗಿನಿಯರಿರ್ಬೋದು, ಅಥವಾ ಲೋಕದ ವ್ಯಕ್ತಿಗಳು ಹೇಳಿದ್ದೆ ಆದ್ರೆ ಅದನ್ನ ನೀವು ಅಂಗೀಕರಿಸಲೇಬೇಕಾಗುತ್ತೆ. ಇಲ್ಲ, ಇದಕ್ಕೆ ತದ್ವಿರುದ್ಧವಾಗಿದೆ, ಈ ವಾಕ್ಯಕ್ಕೆ ತದ್ವಿರುದ್ಧವಾಗಿದೆ ಅಂತ ಹೇಳಿದ್ರೆ ಅದನ್ನು ನೀವು ಅವರನ್ನು ಅನುಸರಿಸುವಂತಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಾದ ಮೇಲೆ
9ನೇ ವಾಕ್ಯ ನೋಡಿ. ಓಕೆ, ಗಂಡಸರದಾಯ್ತು. ಗಂಡಸರು ಹೇಗಿರ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡು, ಇದು ಸಭೆ, ಇಲ್ಲಿ ಅತಿ ಪರಿಶುದ್ಧವಾದ ಸ್ಥಳ ಹಾಗೂ ಪರಿಶುದ್ಧವಾದ ಸ್ಥಳ ಇದೆರಡು ಸೇರಿ ಅಲ್ಲಿ ಒಂದು ಸಭೆ ನಡೀತಾ ಇದೆ. ಆ ಸಭೆ ಯಾವುದು ಅಂತ ಹೇಳಿದ್ರೆ, ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 23ರಲ್ಲಿ ಹೇಳ್ತಾ ಇದೆ, ಸ್ವರ್ಗದಲ್ಲಿ ದಾಖಲೆಯಾಗಿರುವ ಜ್ಯೇಷ್ಠ ಪುತ್ರನ ಸಭೆಗೆ ನಾವು ಬಂದಿರೋದು. ಚರ್ಚೆ ಮಾಡ್ಲಿಕ್ಕೆ ಸಭೆಯಲ್ಲಿ ಏನ್ ಮಾಡ್ತಾರೆ? ಚರ್ಚೆ ಮಾಡ್ತಾರೆ. ಏನ್ ಚರ್ಚೆ? ಯೇಸುವೆ, ನಮ್ಮ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳಿದೆ. ಯೇಸುವೆ, ನಮ್ಮ ಊರಲ್ಲಿ ಒಂದ್ ಸ್ವಲ್ಪ ಸಮಸ್ಯೆಗಳಿದೆ. ಯೇಸುವೆ, ನಮ್ಮ ಊರಲ್ಲಿ ಈ ತರ ಆಗ್ತಾ ಇದೆ, ಆ ತರ ಆಗ್ತಾ ಇದೆ ಅಂತೇಳಿ ಚರ್ಚೆ ಮಾಡುವುದಕ್ಕಾಗಿ ಈ ಒಂದು ಸ್ಥಳವನ್ನ ದೇವರು ರೂಪಿಸಿದ್ರು. ಪ್ರೈಸ್ ದಿ ಲಾರ್ಡ್. ಹೌದಾ ಅಂತ ಹೇಳಿದ್ರೆ ಹೌದು. ವಿಮೋಚನಾ ಕಾಂಡದಲ್ಲಿ ಹೇಳ್ತಾರೆ, ವಿಮೋಚನಾ ಕಾಂಡ 25ನೇ ಅಧ್ಯಾಯದಲ್ಲಿ ಹೇಳ್ತಾರೆ ನೋಡಿ. 25ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 25ನೇ ಅಧ್ಯಾಯ ವಾಕ್ಯ 8ರಲ್ಲಿ ಹೇಳ್ತಾರೆ, ನಾನು ಜನರ ಮಧ್ಯೆ ವಾಸಿಸುವುದಕ್ಕೆ ನನಗೊಂದು ಗುಡಾರವನ್ನ ನೀವು ಕಟ್ಟಿಸಬೇಕು. ಗುಡಾರವನ್ನ ನೀವು ಕಟ್ಟಬೇಕು ಅಂತ ಹೇಳ್ತಾರೆ, ಜನರ ಮಧ್ಯೆ ವಾಸಿಸುವುದಕ್ಕೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಈ ಸಭೆಗೆ ಗಂಡಸರು ಯಾವ ರೀತಿ ಇರಬೇಕು ಅನ್ನೋದನ್ನ ನಮಗೆ ಬೈಬಲ್ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ. 1 ತಿಮೋತಿ 2ನೇ ಅಧ್ಯಾಯ ವಾಕ್ಯ 8ರಲ್ಲಿ. ಅದೇ ರೀತಿ ಹೆಂಗಸರು ಯಾವ ರೀತಿ ಇರಬೇಕು ಅಂತ ಇಲ್ಲಿ ಈ ಸಭೆಯಲ್ಲಿ ಯಾವ ರೀತಿ ಇರಬೇಕು ಅಂದ್ರೆ, ಚರ್ಚಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ. ಅಂತೆಯೇ ಮಹಿಳೆಯರು, 9ನೇ ವಾಕ್ಯ, ಅಂತೆಯೇ ಮಹಿಳೆಯರು ಸಭ್ಯತೆಯನ್ನು ಮೀರದೆ ಘನತೆ ಗೌರವಕ್ಕೆ ಒಪ್ಪುವಂತ ಉಡುಪನ್ನು ಧರಿಸಿಕೊಳ್ಳಬೇಕು. ಈ ಸಭೆಗೆ ಇದು ನಿಜವಾಗಿಯೂ ನೀವು ಗೌರವಿಸಿದ್ದೇ ಆದರೆ ಹೇಗೆ ಗೌರವಿಸಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ನಮಗೆ ದೇವರು ಪ್ರತಿದಿನ ವಾಕ್ಯಗಳ ಮುಖಾಂತರ ಮಾತಾಡ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಕೆಲವು ಜನ ಹೇಳ್ತಾರೆ, ಕೆಲವು ಜನರ ಬಾಯಲ್ಲಿ ನಾವು ಕೇಳ್ತಾ ಇರ್ತೀವಿ, ದೇವರು ನನ್ನೊಂದಿಗೆ ಮಾತನಾಡಿದ್ರು, ದೇವರು ನನಗೆ ತಿಳಿಸ್ಕೊಟ್ರು. ದೇವರು ಯಾವ ರೀತಿ ತಿಳಿಸ್ಕೊಡ್ತಾರೆ ಅನ್ನೋದನ್ನ ಮೊದಲು ನಾವು ತಿಳ್ಕೊಳ್ಬೇಕು. ಯಾವ ರೀತಿ ತಿಳಿಸ್ಕೊಡ್ತಾರೆ? ದೇವರು ಮುಖಾಮುಖಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮೋಶೆಗೆ ಹೇಳ್ತಾರೆ, ನೀನು ನನ್ನನ್ನ ಮುಖಾಮುಖಿಯಾಗಿ ನೋಡಿದ್ರೆ ನೀನು ಸಾಯ್ತೀಯ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ದೇವರು ಮುಖಾಮುಖಿಯಾಗಿ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವರು ನಿನ್ನೆ ಏನ್ ಮಾತಾಡಿದ್ರು ಅದನ್ನೇ ಇವತ್ತು ಅನುಸರಿಸ್ತಾರೆ, ಮುಂದೇನು ಅದನ್ನೇ ಅನುಸರಿಸ್ತಾರೆ. ಮನುಷ್ಯರಂತೆ ಅದಲು ಬದಲು ಮಾತನಾಡುವ ದೇವರಲ್ಲ ಅವರು. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಭೂಮಿ ಆಕಾಶಗಳು ಉಳಿದಿರುವ ತನಕ ನನ್ನ ಎಲ್ಲ ನುಡಿಗಳು, ಎಲ್ಲ ವಾಕ್ಯಗಳು ಒಂದು ಸಣ್ಣ ಚುಕ್ಕಿಯೂ ಕೂಡ ಏನು ನಿರರ್ಥಕವಾಗೋದಿಲ್ಲ, ಒಂದು ಸಣ್ಣ ಚುಕ್ಕಿಯೂ ಕೂಡ ವೇಸ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗಿರ್ಬೇಕಾದ್ರೆ ಅದಲು ಬದಲು ಮಾಡುವ ದೇವರಲ್ಲ. ಪ್ರೈಸ್ ದಿ ಲಾರ್ಡ್. ಕೆಲವು ಜನ ಹೇಳ್ತಾರೆ, ದೇವರು ನನ್ನೊಂದಿಗೆ ಮಾತನಾಡಿದ್ರು, ದೇವರು ನನಗೆ ತಿಳಿಸ್ಕೊಟ್ರು ಅಂತ ಹೇಳ್ತಾರೆ. ಆದ್ರೆ ಒಂದು ಸತ್ಯ ತಿಳ್ಕೊಳ್ಳಿ, ದೇವರು ಮುಖಾಮುಖಿಯಾಗಿ ಮಾತನಾಡಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಯಾಕೆಂದ್ರೆ ಅಷ್ಟು ಪರಿಶುದ್ಧವಾದ ವ್ಯಕ್ತಿಗಳು ಈ ಲೋಕದಲ್ಲಿ ಯಾರೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾರೂ ಇಲ್ಲ. ಮುಖಾಮುಖಿಯಾಗಿ ಕಂಡಂತವರು ಇಬ್ಬರೇ ವ್ಯಕ್ತಿಗಳು. ಮುಖಾಮುಖಿಯಾಗಿ ಕಂಡಂತವ್ರು ಇಬ್ಬರಲ್ಲ, 3 ಜನ ವ್ಯಕ್ತಿಗಳು, 3-4 ಆ ಸಮಯದಲ್ಲಿ ನೋಡಿದಂತ ತುಂಬಾ ಮುಖಾಮುಖಿಯಾಗಿ ನೋಡಿದಂತವ್ರು ತುಂಬಾ ಜನ ಇದ್ದಾರೆ. ಆದ್ರೆ ಮೊದಲನೇದಾಗಿ ನೋಡಿದವರು 3 ಜನ ವ್ಯಕ್ತಿಗಳು. ಪ್ರೈಸ್ ದಿ ಲಾರ್ಡ್. 3 ಜನ ವ್ಯಕ್ತಿಗಳು. ಮೊದಲನೇದಾಗಿ ನೋಡಿದವರು ಮಾತೆ ಮರಿಯಮ್ಮನವರು, ಸಂತ ಜೋಸೆಫರು, ನಂತರ ಜಕಾರಿಯ ನೋಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಅಲ್ಲಿ ವಾಕ್ಯ ನಾವು ಲೂಕನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಒಬ್ಬ ವ್ಯಕ್ತಿ ಕಾಯ್ತಾ ಇರ್ತಾರೆ, ಪ್ರಭುವಿನ ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ಬರುವಿಕೆಗಾಗಿ. ಅಲ್ಲಿಯ ತನಕ ನನಗೆ ಮರಣ ಇರಬಾರದು, ದೇವರೇ ನನಗೆ ನೀವು ಮರಣ ಕೊಡಬಾರದು ಅಂತ ಹೇಳಿ ಪ್ರಾರ್ಥಿಸ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ವ್ಯಕ್ತಿ ಮರಣ ಆಗಬಾರದು, ನಾನು ಮರಣ ಹೊಂದಬಾರದು ಅಂತ ಹೇಳಿ ಅವರು ಪ್ರಾರ್ಥಿಸ್ತಾರೆ. ನಾನು ಅವರನ್ನ ಕಾಣದೆ ನಾನು ಏನಾಗಬಾರದು, ನಾನು ಮರಣ ಹೊಂದಬಾರದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಅಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡುತ್ತಾರೆ. ಆ ವ್ಯಕ್ತಿಯು ಕೂಡ ಯೇಸುವನ್ನು ನೋಡುವ ತನಕ ನನಗೆ ಮರಣ ಬರಬಾರದು ಅಂತ ಹೇಳಿ ಅವರು, ಪ್ರೈಸ್ ದಿ ಲಾರ್ಡ್, ಅವ್ರು ಯಾರು ಅಂತ ನಾವು ನೋಡ್ತಾರೆ, ಸಿಮಿಯೋನ 2ನೇ
ಲೂಕನ ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 25ನೇ ವಾಕ್ಯ. 2:25 ನೋಡಿ, ಸಿಮಿಯೋನ ಒಬ್ಬ ದೈವಭಕ್ತ ಸತ್ಪುರುಷನಾಗಿದ್ದ. ಆ ವ್ಯಕ್ತಿ ಪ್ರಭು ಯೇಸು ಕ್ರಿಸ್ತನ ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸ್ತಾರೆ. ಪ್ರಾರಂಭದಲ್ಲಿ ನೋಡಿದಂಥವರು 3 ವ್ಯಕ್ತಿಗಳು, ಮಾತೆ ಮರಿಯಮ್ಮನವರು, ಸಂತ ಜೋಸೆಫರು ಹಾಗೂ ಸಿಮಿಯೋನ. ಅದಾದ ಮೇಲೆ ಸ್ನಾನಿಕ ಯೋಹಾನ ನೋಡ್ತಾರೆ, ಅದಾದ್ಮೇಲೆ ಶಿಷ್ಯರು ನೋಡ್ತಾರೆ, ಎಲ್ಲ ನೋಡ್ತಾರೆ, ಎಲ್ಲ ಮಾತಾಡ್ತಾರೆ, ನೇರವಾಗಿ ಮಾತಾಡ್ತಾರೆ, ಮುಖಾಮುಖಿಯಾಗಿ ಮಾತಾಡ್ತಾರೆ. ಬಟ್ ಹಳೆ ಒಡಂಬಡಿಕೆಯಲ್ಲಿ ಮುಖಾಮುಖಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ಅದಾದ್ಮೇಲೆ ಈಗ ನಮ್ಮ ಜನರೇಷನ್ ಅಲ್ಲಿ ಪವಿತ್ರಾತ್ಮರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ವಾಕ್ಯ ನೋಡಿ ಸ್ಪಷ್ಟವಾಗಿ ಅದನ್ನೇ ಹೇಳ್ತಾರೆ. ಯೋಹಾನನ ಬರೆದ ಶುಭ ಸಂದೇಶದಲ್ಲಿ ಹೇಳ್ತಾರೆ, ಸಂತ ಯೋಹಾನನ ಬರೆದ ಶುಭ ಸಂದೇಶ 14ನೇ ಓಕೆ 16ನೇ ಅಧ್ಯಾಯ ವಾಕ್ಯ 13. ಸಂತ ಯೋಹಾನರು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 13 ಹೇಳ್ತಾರೆ, ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರು ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಅವರು ತಮ್ಮಷ್ಟಕ್ಕೆ ತಾವೇ ಏನನ್ನು ಬೋಧಿಸದೆ ತಾವು ಕೇಳುವುದನ್ನು ಕುರಿತೇ ಮಾತನಾಡುವರು ಹಾಗೂ ಮುಂದೆ ನಡೆಯುವುದನ್ನು ನಿಮಗೆ ತಿಳಿಸುವರು ಅಂತ ಬೈಬಲ್ ಹೇಳ್ತಾರೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮುಂದೆ ನಡೆಯುವುದನ್ನ ತಿಳಿಸ್ಕೊಡ್ತಾರೆ. ಎಲ್ಲಿ ತಿಳಿಸ್ಕೊಡ್ತಾರೆ ಅಂದ್ರೆ ಸಭೆಯಲ್ಲಿ ತಿಳಿಸ್ಕೊಡ್ತಾರೆ. ಈ ಸಭೆಯಲ್ಲಿ ತಿಳಿಸ್ಕೊಡ್ತಾರೆ ಅಂದ್ರೆ ಬಲಿಪೂಜೆಯಲ್ಲಿ ತಿಳಿಸ್ಕೊಡ್ತಾರೆ. ಸಭೆ ಅಲ್ಲಿ ವಾಕ್ಯ ಹೇಳ್ತದೆ, ನೀವು ಬಂದಿರುವುದು ಸ್ವರ್ಗೀಯ ಜ್ಯೇಷ್ಠ ಪುತ್ರನಾದ ಪ್ರಭು ಯೇಸು ಕ್ರಿಸ್ತರ ಸಭೆಗೆ. ಸಭೆ ಅಂದ್ರೇನು? ಅಲ್ಲಿ ಚರ್ಚೆ ನಡೆಯುತ್ತೆ. ಅಲ್ಲಿ ನೀವು ಹೇಗಿರ್ಬೇಕು ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. 9ನೇ ವಾಕ್ಯ ಹೇಳುತ್ತೆ, ಮಹಿಳೆಯರು ಹೇಗಿರ್ಬೇಕು ಅಂತ. ಮಹಿಳೆಯರು ಸಭ್ಯತೆಯನ್ನು ಮೀರದೆ ಘನತೆ ಗೌರವಕ್ಕೆ ಒಪ್ಪುವಂತ ಉಡುಪನ್ನು ಧರಿಸಿಕೊಳ್ಳಬೇಕು. ಅವರು ಮಿತಿ ಮೀರಿದ ಕೇಶ ಅಲಂಕಾರ, ಆಭರಣ ಅಲಂಕಾರ, ವಸ್ತ್ರ ಅಲಂಕಾರಗಳಿಂದ ತಮ್ಮನ್ನೇ ಶೃಂಗರಿಸಿಕೊಳ್ಳುವುದರ ಬದಲು ದೈವ ಭಕ್ತಿಯರಾದ ಸ್ತ್ರೀಯರಿಗೆ ಲಕ್ಷಣವಾದ ಸತ್ಕಾರ್ಯಗಳಿಂದ ಅಲಂಕರಿಸಿಕೊಳ್ಳಲಿ. ಆ 2 ವಾಕ್ಯಗಳನ್ನು ನಾವು ಬಹಳ ಗಂಭೀರವಾಗಿ ಧ್ಯಾನಿಸ್ಬೇಕಾಗುತ್ತೆ. ಯಾಕಂದ್ರೆ ನಾವು ಬಂದಿರೋದು ಸಭೆಗೆ. ಯೇಸು ಸ್ವಾಮಿ ಹೇಳಿದ್ರು, ಪವಿತ್ರಾತ್ಮರು ಬಂದಾಗ ಮುಂದೆ ನಡೆಯುವುದನ್ನು ಕೂಡ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಅಂತ. ತುಂಬಾ ಜನ ಹೇಳ್ತಾರೆ, ಯೇಸು ಸ್ವಾಮಿ ದೇವ್ರು ನನ್ನೊಂದಿಗೆ ಮಾತನಾಡಿದ್ರು, ದೇವ್ರು ನನಗೆ ಈ ರೀತಿ ತಿಳಿಸ್ಕೊಟ್ರು ಅಂತ. ಆದ್ರೆ ಮುಖಾಮುಖಿಯಾಗಿ ದೇವರು ಯಾರೊಂದಿಗೂ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರು ಏನಾದರೂ ನಿಜವಾಗಿಯೂ ಮಾತನಾಡಿದ್ದಾರೆ, ದೇವರು ನಿಜವಾಗಿಯೂ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ವಾಕ್ಯದ ಮುಖಾಂತರ ತಿಳಿಸ್ಕೊಡ್ತಾರೆ, ಜ್ಞಾನದ ಮುಖಾಂತರ ತಿಳಿಸ್ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬೈಬಲಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರವಾದನೆಗಳು ನೆರವೇರುವುದನ್ನ ತೋರಿಸಿಕೊಟ್ಟು ಅವರು ನಮ್ಮೊಂದಿಗೆ ಮಾತನಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಹಾಗೆ ಮನುಷ್ಯರಾಗಿ ಅವರು ಎಂದಿಗೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯದ ಮುಖಾಂತರ ಅವ್ರು ಮಾತಾಡ್ತಾರೆ, ವ್ಯಕ್ತಿಗಳ ಮುಖಾಂತರ. ವ್ಯಕ್ತಿ ಅಂದ್ರೆ ಯಾವುದು? ವ್ಯಕ್ತಿಗಳ ಮುಖಾಂತರ ವಾಕ್ಯಗಳೊಂದಿಗೆ ಮಾತನಾಡುತ್ತಾರೆ, ವಾಕ್ಯಗಳೊಂದಿಗೆ ನಾವು ಮಾತಾಡ್ತಾರೆ, ಜ್ಞಾನದ ಮುಖಾಂತರ ಮಾತಾಡ್ತಾರೆ. ಕೆಲವು ಬಾರಿ ಕೆಲವು ಸಮಸ್ಯೆಗಳು ಬಂದಾಗ ದೇವರು ವಾಕ್ಯಗಳ ಮುಖಾಂತರ, ಬೈಬಲಲ್ಲಿರುವ ವಾಕ್ಯಗಳ ಮುಖಾಂತರ ನಮಗೆ ಅದಕ್ಕೆ ಸದುತ್ತರವನ್ನು ನೀಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಈ ಒಂದು 1 ತಿಮೋಥಿ 2ನೇ ಅಧ್ಯಾಯ 8 ಹಾಗೂ 9 ಹಾಗೂ 10 ಈ 2 ವಾಕ್ಯಗಳನ್ನು, ಈ 3 ವಾಕ್ಯಗಳನ್ನು ನಾವು ಈ ಸಭೆಯಲ್ಲಿ ಅನುಸರಿಸಬೇಕು ಅನ್ನೋದಕ್ಕಿಂತ ಅನುಸರಿಸಲೇಬೇಕು. ಆಗ ಮಾತ್ರ ಈ ಸಭೆಯಲ್ಲಿ ನೀವು ಮಾತನಾಡುವುದು ಇಲ್ಲಿ ಇರುವಂತಹ ಅತಿ ಪರಿಶುದ್ಧವಾದ ಸ್ಥಳದಲ್ಲಿರುವಂತಹ ಪ್ರಭು ಯೇಸು ಕ್ರಿಸ್ತರಿಗೆ ಕೇಳಿಸುತ್ತೆ. ಪ್ರಭು ಯೇಸು ಕ್ರಿಸ್ತರು ಮಾತನಾಡುವುದು ಈ ಪರಿಶುದ್ಧವಾದ ಸ್ಥಳದಲ್ಲಿರುವ ನಮಗೂ ಕೇಳಿಸುತ್ತೆ. 1 ತಿಮೋಥಿ 2ನೇ ಅಧ್ಯಾಯ ವಾಕ್ಯ 8, 9, 10 ಈ 3 ವಾಕ್ಯಕ್ಕೆ ವಿರುದ್ಧವಾಗಿ ಯಾರಾದರೂ ನಿಮಗೆ ಬೋಧಿಸಿದ್ದೇ ಆದರೆ ಪರವಾಗಿಲ್ಲ ಸಿಸ್ಟರ್, ಏನು ತೊಂದರೆ ಇಲ್ಲ.
ಪರವಾಗಿಲ್ಲ ಬ್ರದರ್, ಏನು ತೊಂದರೆ ಇಲ್ಲ ಅಂತ ಹೇಳಿ ಯಾರಾದರೂ ನಿಮಗೆ ಬೋಧಿಸಿದ್ದೇ ಆದರೆ ಅವರು ಎಲ್ಲೋಗ್ತಾರೆ ನೋಡಿ. ಅಲ್ಲಿ ಎಲ್ಲೋಗ್ತಾರಂತ ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳ್ತಾರೆ, ಹೀಗಿರುವಲ್ಲಿ ಅದರ ಚಿಕ್ಕ ಆಜ್ಞೆಗಳಲ್ಲಿ ಅತೀ ಚಿಕ್ಕದೊಂದು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುತ್ತಾನೆ. ಅತ್ಯಲ್ಪ ಅಂತ ಹೇಳಿದ್ರೆ ಅವನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಲ್ಲ. ಅವನು ಬೋಧಿಸಿದ್ದನ್ನ ಅಂಗೀಕಾರ ಮಾಡಿಕೊಂಡು ಅದರಂತೆ ಜೀವಿಸುವವರು ಕೂಡ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಏನಾದರೂ ವ್ಯತ್ಯಾಸವಾದ ವಸ್ತ್ರಗಳನ್ನ ಹಾಕಿಕೊಂಡು ನಾವು ಲೋಕದ ಯಾವುದೇ ಒಂದು ಸಭೆಗೆ ಹೋದ್ರೆ ಅವರು ಅದರಿಂದ ನಮ್ಮನ್ನ ಹೊರಗೆ ಕಳಿಸ್ತಾರೆ. ಆದ್ರೆ ಇದು ಶ್ರೇಷ್ಠವಾದ, ಅತಿ ಶ್ರೇಷ್ಠವಾದ, ಒಬ್ಬ ವ್ಯಕ್ತಿಯನ್ನ ರೂಪಿಸುವಂತಹ, ಒಬ್ಬ ವ್ಯಕ್ತಿಗೆ ಸ್ವರ್ಗದ ಬಾಗಿಲನ್ನು ತೆರೆಸುವಂತಹ ಸಭೆ ಇದು. ಈ ಸಭೆ ಇದೆಯಲ್ಲ, ಬಲಿಪೂಜೆಗಳು ನಾವು ಸುಮ್ಮನೆ ಸಾಧಾರಣ ಅನ್ಕೊಳ್ತೀವಿ. ಬಲಿಪೂಜೆ ಅತ್ಯಂತ ಶ್ರೇಷ್ಠವಾದದ್ದು. ಪ್ರೈಸ್ ದಿ ಲಾರ್ಡ್. ಬಲಿ ಪೂಜೆ ಅಂತ ಹೇಳಿದ್ರೆ ಗಮನದಲ್ಲಿಟ್ಕೊಳ್ಳಿ, ಬಲಿ ಪೂಜೆ ಅಂದ ತಕ್ಷಣ ನಿಮಗೆ ಯಾವ ವಾಕ್ಯ ನೆನಪಾಗಬೇಕು ಅಂತ ಹೇಳಿದ್ರೆ ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 23 ಏನಂತ ಹೇಳಿದ್ರೆ 23 ಸ್ವರ್ಗದಲ್ಲಿ ದಾಖಲಾಗಿರುವ ಜ್ಯೇಷ್ಠ ಪುತ್ರನ ಸಭೆ. ಬಲಿಪೂಜೆ ಅಂತ ಹೇಳಿದ್ರೆ ಸ್ವರ್ಗದಲ್ಲಿ ದಾಖಲೆಯಾಗಿರುವ ಜ್ಯೇಷ್ಠ ಪುತ್ರನ ಸಭೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಸಭೆಯಲ್ಲಿ ನೀವು ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ನೀವು ಪರಿಶುದ್ಧವಾಗಿ ಕುಳಿತುಕೊಂಡಾಗ ಅತಿ ಪರಿಶುದ್ಧವಾದ ಸ್ಥಳದಲ್ಲಿರುವಂತಹ ಪ್ರಭು ಯೇಸು ಕ್ರಿಸ್ತರು ಮಾತನಾಡುವುದನ್ನು ನೀವು ಕೇಳಿಸಿಕೊಳ್ತೀರಾ? ಇಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಲೋಕದ ವ್ಯಕ್ತಿಗಳು ಹೇಳುವುದನ್ನ ಕೇಳಿಸ್ಕೊಳ್ಬೇಕಾಗುತ್ತೆ. ನನಗೆ ದೇವ್ರು ಮಾತನಾಡಿದ್ರು, ನನಗೆ ಈ ತರ ಹೇಳಿದ್ರು, ಆ ತರ ಹೇಳಿದ್ರು, ಈ ತರ ಇರ್ಬೇಕಂತೆ, ಆ ತರ ಇರ್ಬೇಕಂತೆ ಅಂತ ಹೇಳಿ. ಒಂದು ಸತ್ಯ ತಿಳ್ಕೊಳ್ಳಿ, ಇದಕ್ಕೆ ವಿರುದ್ಧವಾಗಿ ಬೋಧಿಸುವ ಯಾವುದೇ ರೀತಿಯಾದ ಬೋಧನೆಗಳಿದ್ರೆ ಅದನ್ನು ನೀವು ಅಂಗೀಕರಿಸಿಕೊಳ್ಳಬಾರದು ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೋಡಿ, ಅಲ್ಲಿ ಹೇಳ್ತಾರೆ, ಒಂದು ವಾಕ್ಯ ಓದೋಣ, ಅದಕ್ಕೆ ಬೇಕಾದಂತ ಒಂದು ವಾಕ್ಯ ಓದೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಓಕೆ, ಅಲ್ಲಿ ಒಂದು ವಾಕ್ಯ ಇದೆ ನೋಡಿ, ಒಂದು ವಾಕ್ಯ ಇದೆ ಫಿಲಿಪ್ಪಿಯರಿಗೆ ಬರೆದ ಒಂದು ನಿಮಿಷ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಇಲ್ಲ, ಅದೇ ಒಂದು ತಿಮೋತಿಲೇ ಇದೆ 6ನೇ ಅಧ್ಯಾಯ 3ನೇ ವಾಕ್ಯ. 6ನೇ ಅಧ್ಯಾಯ 3ನೇ ವಾಕ್ಯ. ಒಂದು ತಿಮೋತಿ, ಗಮನ ಇಟ್ಟು ಕೇಳಿಸ್ಕೊಳ್ಳೋಣ. ಒಂದು ತಿಮೋತಿ 6ನೇ ಅಧ್ಯಾಯ ವಾಕ್ಯ 3. ಯಾರಾದರೂ ಧಾರ್ಮಿಕ ಉಪದೇಶವನ್ನು ಅನುಸರಿಸದೆ ಪ್ರಭು ಯೇಸು ಕ್ರಿಸ್ತರ ನೈಜ ಬೋಧನೆಯನ್ನು ಒಪ್ಪಿಕೊಳ್ಳದೆ ಭಿನ್ನ ಬೋಧನೆಯನ್ನು ಮಾಡುವುದಾದರೆ ಅಂಥವನು ಅಹಂಭಾವಿ ಹಾಗೂ ಅಜ್ಞಾನಿಯೇ ಸರಿ. ಒಬ್ಬ ಜ್ಞಾನಿಯನ್ನ ನಾವು ಅನುಸರಿಸಬೇಕೆ ಹೊರತು ಅಜ್ಞಾನಿಯನಲ್ಲ. ನಾವು ಅನುಸರಿಸಬೇಕಾಗಿದ್ದು ಜ್ಞಾನಿಯನ್ನ. ಅದಕ್ಕೆ ಆಧಾರವಾಗಿ ನಮಗೆ ಧರ್ಮಸಭೆ ಇದೆ. ಧರ್ಮಸಭೆಯು ಕೂಡ ನಮಗೆ ಸಹಾಯ ಮಾಡುತ್ತೆ ಯಾವ ರೀತಿ ಇರಬೇಕು ಅಂತ ಹೇಳಿ. ಕನ್ನಡದಲ್ಲಿದೆ, ಇಂಗ್ಲಿಷಲ್ಲೂ ಕೂಡ ಪುಸ್ತಕಗಳಿದೆ. ಅದನ್ನ ನಾವು ಓದಬೇಕಾಗುತ್ತೆ, ಅದನ್ನ ನಾವು ಅನುಸರಿಸಬೇಕಾಗುತ್ತೆ, ಧ್ಯಾನಿಸ್ಬೇಕಾಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ಸಾಧಾರಣವಾಗಿ ಬಂದು ಹೇಳ್ತಾನೆ ಅಂತ ಹೇಳಿದ್ರೆ ಅದು ಯಾವುದನ್ನು ನಾವು ನಂಬುವಂತಿಲ್ಲ. 1 ತಿಮೋತಿ 6ನೇ ಅಧ್ಯಾಯ 3ನೇ ವಾಕ್ಯ. ಯಾರಾದರೂ ಈ ಒಂದು ಬೈಬಲ್ಗೆ, ಯೇಸು ಸ್ವಾಮಿ ನುಡಿದಿರುವ ಈ ವಾಕ್ಯಗಳಿಗೆ ವಿರುದ್ಧವಾಗಿ ಯಾರಾದರೂ ಬೋಧಿಸಿದ್ದೆ ಆದ್ರೆ ಅಂಥವನು ಅಜ್ಞಾನಿಯನ್ನ ನಾವು ಎಂದಿಗೂ ಅನುಸರಿಸಬಾರದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ನಾವು ಬಲಿ ಪೂಜೆ ಅಂತ ಹೇಳಿದ್ರೆ ನಾವು ತುಂಬಾ ನಿರ್ಲಕ್ಷ್ಯ ಮಾಡ್ತೀವಿ. ಆದ್ರೆ ಬೈಬಲ್ ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 23 ಹೇಳುತ್ತೆ, ಅದು ಪ್ರಭು ಯೇಸು ಕ್ರಿಸ್ತರು ನಮಗಾಗಿ ಸಿದ್ಧ ಮಾಡಿರುವಂತ ಸಭೆ. ಪ್ರೈಸ್ ದಿ ಲಾರ್ಡ್.
ಆ ಸಭೆಯಲ್ಲಿ ನಾವು ಪಾಲ್ಗೊಳ್ಳಲೇಬೇಕು. ಪಾಲ್ಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ನಡೆಯಲಿರುವ ಹಾಗೂ ನಮ್ಮ ಜೀವನದ ಯೋಜನೆ ಬಗ್ಗೆ ಎಂದಿಗೂ ಯಾರು ನಮಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸಭೆಯಲ್ಲಿ ಮಾತ್ರ ಪ್ರಭು ಯೇಸು ಕ್ರಿಸ್ತರು ತಿಳಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಭು ಯೇಸು ಕ್ರಿಸ್ತರು ನಮ್ಮೊಂದಿಗೆ ಪ್ರತಿ ಸಭೆಯಲ್ಲಿ ಮಾತಾಡ್ತಾರೆ. ಜ್ಞಾನದ ಮುಖಾಂತರ, ವಾಕ್ಯದ ಮುಖಾಂತರ, ಕೆಲವು ವ್ಯಕ್ತಿಗಳ ಮುಖಾಂತರ, ಕೆಲವು ಸಾಕ್ಷಿಗಳ ಮುಖಾಂತರ ನಮ್ಮೊಂದಿಗೆ ಅವರು ಮಾತಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಪ್ರತಿದಿನ ನಾವು ದೇವಾಲಯಕ್ಕೆ ಹೋಗ್ತಾ ಇದೀವಿ, ಬಲಿಪೂಜೆಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅದರ ಅರ್ಥ ವಾಕ್ಯ ಬೈಬಲ್ ಹೇಳ್ತಾ ಇದೆ, ನಾವು ಪ್ರಭು ಯೇಸು ಕ್ರಿಸ್ತರು ನಮಗಾಗಿ ಸಿದ್ಧ ಮಾಡಿರುವ ಸಭೆಗೆ ನಾವು ಹೋಗ್ತಾ ಇದ್ದೀವಿ. ಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಈಗ ದೇವಾಲಯ ಅಂದ್ರೆ ಬಲಿಪೂಜೆಗೆ ತಪ್ಪಿಸಿಕೊಳ್ಳೋದು, ನಾವು ತಪ್ಪಿಸಿಕೊಂಡಾಗ ನಷ್ಟ ಯಾರಿಗೆ ಅಂತ ಹೇಳಿದ್ರೆ ಅದು ನಮಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಇನ್ನು ಬಲಿಪೂಜೆ ಬಗ್ಗೆ ನಾವು ಇನ್ನೂ ಆಳವಾಗಿ ತಿಳ್ಕೊಳ್ತಾ ಹೋಗೋಣ. ಪವಿತ್ರಾತ್ಮ ನಮ್ಗೆ ಏನೇನು ತಿಳಿಸ್ಕೊಡ್ತಾರೋ ಅದೆಲ್ಲವನ್ನು ನಾವು ಸಾಧ್ಯವಾದ ಮಟ್ಟಿಗೆ ಬಹಳ ತಾಳ್ಮೆಯಿಂದ, ಬಹಳ ಜಾಗರೂಕತೆಯಿಂದ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಏಕೆಂದರೆ ಕಾಲ ಅತಿ ಸಮೀಪದಲ್ಲಿದೆ. ಯಾವ ಕಾಲ ಅಂತ ಹೇಳಿದ್ರೆ ಪ್ರಭುವಿನ ಎರಡನೆಯ ಬರುವಿಕೆ ಕಾಲ. ಎರಡನೇ ಬರುವಿಕೆ ಕಾಲ ಯಾವುದು ಅಂತ ಹೇಳಿದ್ರೆ ಅದು ನ್ಯಾಯ ತೀರ್ಪಿಗಾಗಿ ಇಟ್ಟಿರುವಂತ ಸಮಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ನಿನ್ನನ್ನೇ ನೀನು ಪರೀಕ್ಷಿಸಿಕೋ, ನ್ಯಾಯ ತೀರ್ಪು ಬರುವುದಕ್ಕಿಂತ ಮುಂಚಿತವಾಗಿ ಅಂತ ಹೇಳಿ ಸಿರಾಕನ ಗ್ರಂಥ 18ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಪ್ರೈಸ್ ದಿ ಲಾರ್ಡ್. ನ್ಯಾಯ ತೀರ್ಪು ಬರುವುದಕ್ಕಿಂತ ಮುಂಚಿತವಾಗಿಯೇ ನಿನ್ನನ್ನೇ ನೀನು ಪರಿಶೋಧಿಸಿಕೋ ಅಂತ ಹೇಳಿ ಸಿರಾಕನ ಗ್ರಂಥ 18ನೇ ಅಧ್ಯಾಯ ವಾಕ್ಯ 20ರಲ್ಲಿ ನಾವು ಓದ್ತೀವಿ. ಹಾಗಾಗಿ ನ್ಯಾಯ ತೀರ್ಪು ಬರೋದಕ್ಕಿಂತ ಮುಂಚಿತವಾಗಿ ಸತ್ಯವನ್ನು ಅರಿತುಕೊಳ್ಳೋಣ, ಸತ್ಯದ ಮಾರ್ಗದಲ್ಲಿ ಜೀವಿಸೋಣ, ಪವಿತ್ರಾತ್ಮರಿಗೆ ನಮ್ಮ ಜೀವನದಲ್ಲಿ ಸ್ಥಳ ಕೊಡೋಣ. ಪವಿತ್ರಾತ್ಮ ಏನು ತಿಳಿಸ್ಕೊಡ್ತಾರೋ ಅದರಂತೆ ಜೀವಿಸಲಿಕ್ಕೆ ನಾವು ಪ್ರಯತ್ನಿಸೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು ಬಹಳವಾಗಿ ಪ್ರೀತಿಸ್ತಾರೆ, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನು ಪ್ರೀತಿಸ್ತಾರೆ ಹಾಗೂ ನಿಮ್ಮನ್ನು ಆಶೀರ್ವದಿಸಲು ಸದಾ ಸಿದ್ಧರಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ನಾವು ಸಿದ್ಧರಿದ್ದೀವ, ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ, ಆಶೀರ್ವಾದವನ್ನು ಹೊಂದ್ಕೊಳ್ಳಿಕ್ಕೆ ನಾವು ಸಿದ್ಧರಿದ್ದೀವ ಎಂಬುದನ್ನ ನಮಗೆ ನಾವೇ ಧ್ಯಾನಿಸಬೇಕು, ಅಂದ್ರೆ ಪರೀಕ್ಷಿಸಿ ನೋಡಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಭು ಯೇಸು ಕ್ರಿಸ್ತರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್. ಈ ನೋಟ್ಸ್ ಮಾಡ್ಕೊಳ್ಳಿ.